ಕೂಲಿಂಗ್ ಶೀಟ್ಗೆಲ್ಲ ಹೊಡೆಯೋದು ಸ್ಕ್ರೂ ಬರುತ್ತಲ್ಲ, ಈ ಸ್ಕ್ರೂನ ಹೊಡಿಬೋದು, ಆರಾಮಾಗಿ ಹೊಡಿಬೋದು, ಏನು ತೊಂದರೆ ಆಗೋಲ್ಲ. ನೋಡಿ, ಈಗ ಶೀಟು ಮತ್ತು ಮರಕ್ಕೆ ಇದು ಸ್ಕ್ರೂ ಅಟ್ಯಾಚ್ ಆಗಿದೆ. ಅದೇ ಥರ ಮಾಡಿಕೊಂಡು ಈ ಸ್ಕ್ರೂನ ಆರಾಮಾಗಿ ಎತ್ಕೋಬೋದು. ನೀವೇನು ಮಾಡಬೇಕು ಅಂದರೆ, ಒಂದು ಕಡೆ ಈ ಥರ ಸ್ಪ್ಯಾನರ್ ಹಾಕ್ಕೋಬೇಕು, ಇನ್ನು ಅಪೋಸಿಟಲ್ಲಿ ಅದು ಯಾವ ನಂಬರ್ ಬಿಟ್ಟಿದೆ ಆ ನಂಬರ್ ಬಿಟ್ಟಲ್ಲಿ ನೀವು ನೋಡಿ, ಇವಾಗ ನಿಮಗೆ ವಿತಿನ್ ಎ ಸೆಕೆಂಡ್ಸ್ಗಳಲ್ಲಿ ನೀವು ಆರಾಮಾಗಿ ಬಿಚ್ಬೋದು. ಇದು ನೋಡಿ, ಇವಾಗ 2 ಬಿಚ್ಚಾಯಿತು. ಅದೇ ಥರ ಒಂದು ಬಿಚ್ಚಕ್ಕೆ ನಿಮಗೆ ಇಷ್ಟೊತ್ತು ಒಂದು ಬಿಚ್ಚಕ್ಕೂ ಆಯ್ತಾ ಇರಲಿಲ್ಲ ಸ್ಪ್ಯಾನರ್ ಇದ್ದಿದ್ರೆ. ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಯಶವಂತ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಇಲ್ಲಿ ಮಸ್ತಾಗೇ ಇದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂದರೆ, ನಿಮಗೆ ನಮ್ಮ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ, ಆದರೂ ತಿಳಿಸ್ಕೊಡೋದು ನಮ್ಮ ಕರ್ತವ್ಯ. ಇವತ್ತು ಏನು ಅಂದರೆ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ಸುಮಾರು ಜನ ಬ್ರಷ್ಲೆಸ್ಸು ಡ್ರಿಲ್ಲಿಂಗ್ ಮಿಷಿನು ಮತ್ತು ಅಥವಾ ಇಂಪ್ಯಾಕ್ಟ್ ಡ್ರಿಲ್ಲಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡಿ ಅಂತ ಸುಮಾರು ಕಮೆಂಟ್ಗಳು ಬಂದಿದೆ. ಅದಕ್ಕೋಸ್ಕರ ಇವತ್ತು ನಾವು ಯೂಸ್ ಮಾಡ್ತಿರೋ ಇಂಪ್ಯಾಕ್ಟ್ ಡ್ರಿಲ್ಲಿಂಗ್ ಮಿಷಿನು, ಅದರಲ್ಲಿ ಏನೇನು ಯೂಸ್ ಮಾಡ್ಬೋದು, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಅದರಿಂದ ಏನೇನು ಯೂಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದಕ್ಕೆ ಯಾಕಂದರೆ ನೋಟಿಫಿಕೇಷನ್ ಪಟ್ಟ ಬರುತ್ತೆ. ಅದಕ್ಕೋಸ್ಕರ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬ್ರಷ್ಲೆಸ್ ಮೋಟ್ರ್ ಮತ್ತು ಡ್ರಿಲ್ಲಿಂಗ್ ಮಿಷಿನ್ ಬಗ್ಗೆ ನಿಮಗೆ ತಿಳಿಸ್ಕೊಡಿ ಅಂತ ಸುಮಾರು ಕಮೆಂಟ್ಗಳು ಬಂದಿದೆ. ಅದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡಿರೋದಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡಿ 2 ರಿಂದ 2.5 ವರ್ಷ ಆಗಿದೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ರಿವ್ಯೂ ಮಾಡ್ತಿದ್ದೀವಿ. ಏನಕ್ಕೆ ರಿವ್ಯೂ ಮಾಡ್ತಿದ್ದೀವಿ ಅಂದರೆ, ನಮಗೆ ಇದು ಅಷ್ಟೇ ನಮ್ಮ ಕೆಲಸ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ಇದನ್ನ ರಿವ್ಯೂ ಮಾಡ್ಕೊಡ್ತಿದ್ದೀವಿ. ಯಾಕಂದರೆ ಸುಮ್ಮನೆ ರಿವ್ಯೂ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡಿರೋದ್ರಿಂದ ನಿಮಗೆ ರಿವ್ಯೂ ಮಾಡಿಕೊಡ್ತಿದ್ದೀವಿ. ಈಗ ನಾವು ತರಿಸಿದ್ದು ಐಬೆಲ್ ಕಂಪ್ನಿದು. ಇದರೊಳಗೆ ಏನೇನಿದೆ, ಏನೇನು ಕೊಡ್ತಾರೆ ಕಂಪ್ನಿಲಿ ಅಂತ ಫಸ್ಟು ನಿಮಗೆ ತಿಳಿಸ್ಕೊಡ್ತೀವಿ. ಆಮೇಲೆ ಇದ್ರ ಸ್ಪೆಸಿಫಿಕೇಷನ್ನು ಜೊತೆಗೆ ತಿಳಿಸ್ಕೊಡ್ತೀವಿ. ಕಾಣ್ಬೋದು, ಐಬೆಲ್ ನಿಮಗೆ ಈ ಬಾಕ್ಸ್ ಒಳಗೆ ಐಬೆಲ್ ಡ್ರಿಲ್ಲಿಂಗ್ ಮಿಷಿನ್, ಬ್ರಷ್ಲೆಸ್ಸು ಮೋಟ್ರದ್ದು ಇಂಪ್ಯಾಕ್ಟ್ ಡ್ರಿಲ್ಲಿಂಗ್ ಮಿಷಿನು. ಇದ್ರ ಜೊತೆಗೆ 20 ವೋಲ್ಟ್ಸು ಚಾರ್ಜರ್ ಬರುತ್ತೆ. ನೆಕ್ಸ್ಟು 20 ವೋಲ್ಟು ಬ್ಯಾಟ್ರಿ ಬರುತ್ತೆ. ಅದ್ರ ಜೊತೆಗೆ 4Ah ಬ್ಯಾಟ್ರಿ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಏನು ಬರುತ್ತೆ ಅಂದರೆ, ಕಾಣಿಸ್ತಿರ್ಬೋದು, 2 ಬಿಟ್ ಕೊಟ್ಟಿರ್ತಾನೆ. ಒಂದರಲ್ಲಿ 19mm ಬಿಟ್ಟಿದೆ, ಇನ್ನೊಂದರಲ್ಲಿ 21mm ಬಿಟ್ಟಿದೆ. ಇದು ಕ್ವಾಲಿಟಿನ ಮಾತ್ರ ಸಖತ್ತಾಗಿದೆ. ಇದು ನಾವು ಹೇಳ್ದಂಗೆ ನಿಮಗೆ ನಾವು ಒಂದು 2.5 ವರ್ಷ ಯೂಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಿಮಗೆ ರಿವ್ಯೂ ಮಾಡ್ತಿದ್ದೀವಿ. ನಾವು ಸುಮ್ಮನೆ ಯಾವುದು ತರಿಸ್ಬಿಟ್ಟು ಅವಾಗ ಆ ಕ್ಷಣನೇ ಯೂಸ್ ಮಾಡಿ ನಿಮಗೆ ಹೇಳಲ್ಲ. ಯಾಕಂದರೆ ನಾವು ಯೂಸ್ ಮಾಡಾದ್ಮೇಲೆ ನಿಮಗೆ ಹೇಳ್ತಿದ್ದೀವಿ. ಯಾಕಂದರೆ ನಿಮಗೂ ನಾವು ಗ್ಯಾರಂಟಿ ಕೊಡಬೇಕು, ಇದನ್ನ ತರಿಸ್ಬಾರ್ದು ಅಂತ. ಆ ಕಾರಣಕ್ಕೋಸ್ಕರ ನಿಮಗೆ ಇದನ್ನ ರಿವ್ಯೂ ಮಾಡ್ತಿದ್ದೀವಿ. ಬ್ರಷ್ಲೆಸ್ಸು ಮತ್ತು ಮಾಮೂಲಿ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದ್ರದ್ದು ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಮತ್ತು ಲಾಂಗ್ ಲೈಫ್ ಬರುತ್ತೆ. ಇದು ಅವೆಲ್ಲ ಅದನ್ನ ಅದರಲ್ಲಿ ಏನು ಅಂದರೆ ಬ್ರಷ್ಗಳು ಬರುತ್ತೆ. ಬ್ರಷ್ಗಳನ್ನ ಆವಾಗ ಹೋಗ್ತಾ ಇರುತ್ತೆ, ಅದನ್ನ ಚೇಂಜ್ ಮಾಡ್ತಾ ಇರಬೇಕು. ಮತ್ತು ಮೇಂಟೆನೆನ್ಸ್ ಅದು ಜಾಸ್ತಿ ಇರುತ್ತೆ. ಇದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಮತ್ತು ಇದ್ರ ಪ್ರೈಸಲ್ಲಿ ಸ್ವಲ್ಪ ಮಾತ್ರ ಜಾಸ್ತಿ ಇರುತ್ತೆ. ಅದರಲ್ಲಿ ಸ್ವಲ್ಪ ರೇಟ್ ಕಡಿಮೆ ಆಗೋದ್ರಿಂದ ಅದು ನಿಮಗೆ ರೇಟ್ ಕಡಿಮೆ ಇರುತ್ತೆ. ಆದರೆ ನೀವು ರಿಪೇರಿಗಳು ಜಾಸ್ತಿ ಆಯ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೂ ಕಾರ್ಡ್ಲೆಸ್ ಯೂಸ್ ಮಾಡೋದ್ರಿಂದ, ಬ್ರಷ್ಲೆಸ್ ಯೂಸ್ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಇದೆ. ಅದಕ್ಕೋಸ್ಕರ ನಾವು ಇದನ್ನ ತರಿಸಿ. ಯಾಕಂದರೆ ಒಂದೊಂದು ಕಡೆ ನಿಮಗೆ ಕರೆಂಟ್ ಇರುತ್ತೆ, ಕರೆಂಟ್ ಇರಲ್ಲ. ಕರೆಂಟ್ ಇಲ್ದಿರೋ ಕಡೆ ನೀವು ಏನು ಮಾಡ್ಬೋದು ಅಂದರೆ, ಬ್ರಷ್ಲೆಸ್ ಯೂಸ್ ಮಾಡ್ಕೊಂಡು ಆರಾಮಾಗಿ ನೀವು ಒಂದಿನ ಫುಲ್ಲು ಯೂಸ್ ಮಾಡ್ಬೋದು, ಏನು ತೊಂದರೆ ಆಗೋಲ್ಲ. ಬ್ಯಾಟ್ರಿಗಳ ಜೊತೆಗಿದ್ರೆ, ಬ್ಯಾಟ್ರಿ ಚಾರ್ಜ್ ಹಾಕ್ಕೊಂಡಿದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದೊಂದು ಕಡೆ ಏನು ಅಂದರೆ ಬೋರ್ ಲೈನ್ಗಳು ಬಂದಿರುತ್ತೆ. ಅದರಲ್ಲಿ ಏನು ಅಂದರೆ ನಿಮಗೆ ಸಣ್ಣ ಅಮೌಂಟಲ್ಲಿ ಮಾತ್ರ ಕರೆಂಟ್ ಕೊಡ್ತಿರ್ತಾರೆ, ಒಂದು 2-3 ಗಂಟೆ ಮಾತ್ರ. ನೀವು ಒಂದು ದಿನ ಹೋಗಿರ್ತೀರ, ಬರೀ 2-3 ಗಂಟೆ ಕರೆಂಟು ಮಾಮೂಲಿ ಇದರಲ್ಲಿ ಆದರೆ ನೀವು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಏನಂದರೆ, ಈಗ ಬ್ರಷ್ಲೆಸ್ ತೊಗೊಂಡ್ರೆ ನೀವು ಬ್ಯಾಟ್ರಿಗಳ ಜೊತೆಗಿದ್ರೆ, ಚೆನ್ನಾಗಿರೋ ಬ್ಯಾಟ್ರಿಗಳ ಜೊತೆಗಿದ್ರೆ ನೀವು ಆರಾಮಾಗಿ ದಿನ ಪೂರ್ತಿ ಕೆಲಸ ಮಾಡ್ಬೋದು. ನಿಮ್ಗೇನು ತೊಂದರೆ ಆಗೋಲ್ಲ. ಕರೆಂಟ್ನ ಕಾಯಬೇಕು ಅಂತ ಇಲ್ಲ. ಮತ್ತು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಈಗ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ.
ನಾನು ಆವಾಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾವು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದೀವಿ ಮತ್ತು ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ಇವಾಗ ತಿಳಿಸ್ಕೊಡ್ತಿದ್ದೀವಿ. ಫಸ್ಟು ಏನು ಅಂದರೆ, ಫಸ್ಟು ಇದು ಡ್ರಿಲ್ಲಿಂಗ್ ಮಿಷಿನ್ ಇದೆಯಲ್ಲ, ಇದನ್ನ ತೊಗೊಂಡು ನೆಕ್ಸ್ಟ್ ಇದ್ರ ಬ್ಯಾಟ್ರಿಲಿ ಒಂದು ಕ್ಯಾಪ್ ಬರುತ್ತೆ, ಇದನ್ನ ಬಿಚ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟು ಈ ಬ್ಯಾಟ್ರಿನ ಹೆಂಗೆ ಹಾಕಬೇಕು ಅಂದರೆ, ಫಸ್ಟು ನೀವು ನಿಮ್ಮ ಕೈನ ಇಲ್ಲಿ ಇಟ್ಕೊಳ್ಳಬಾರ್ದು, ಇಲ್ಲಿ ಇಟ್ಕೋಬೇಕು. ಯಾಕಂದರೆ ಇದೇ ಮೇಯ್ನ್ ಇದಕ್ಕೆ ಸಪೋರ್ಟು. ಫಸ್ಟು ಇದನ್ನ ಇಲ್ಲಿ ಇಟ್ಕೊಂಡು ನೆಕ್ಸ್ಟ್ ಈ ಬ್ಯಾಟ್ರಿ ಬರುತ್ತಲ್ಲ, ಇದನ್ನು ನೀವು ಹಿಂಗೆ ಇಟ್ಕೊಂಡು ಇಲ್ಲಿ ಪ್ರೆಸ್ಸಿಂಗ್ ಇದು ಬರುತ್ತೆ, ಕಾಣಿಸ್ತಿರ್ಬೋದು. ಇದು ಪ್ರೆಸ್ ಮಾಡಿಕೊಂಡು ಇದನ್ನ ಈಸಿಯಾಗಿ ಇದನ್ನ ತಳ್ಕೊಬೋದು. ಇದನ್ನ ತಳ್ಕೊಂಡಾದ್ಮೇಲೆ ಈ ಮೋಟ್ರು ವರ್ಕಿಂಗ್ ಕಂಡೀಷನ್ ಬರುತ್ತೆ. ಈ ಕಂಡೀಷನ್ ಬಂದಾದಮೇಲೆ ಇಲ್ಲಿ ನೋಡಿ, ನಿಮಗೆ ಫಸ್ಟು ಸ್ಟಾರ್ಟಿಂಗ್ ಯಾವುದೇ ಬಿಟ್ಟು ಹಾಕಿರಲ್ಲ. ನಿಮಗೆ ಇದರಲ್ಲಿ ಇದು ಫ್ರಂಟ್ ರನ್ ಆಗೋದು. ಅದೇ ಥರ ನಿಮಗೆ ಈ ಥರ ಅಂದ್ಕೊಂಡ್ರೆ ರಿವರ್ಸ್ ರನ್ ಆಗುತ್ತೆ. ಮತ್ತು ಇದನ್ನ ಸೆಂಟ್ರಿಗೆ ಇಟ್ಟರೆ, ಇದು ಸೆಂಟ್ರಿಗೆ ಹಿಂಗಿಟ್ರೆ ಬಟನ್ನು ಪ್ರೆಸ್ ಆಗೋಲ್ಲ. ಇದು ಫಸ್ಟ್ ಇವಾಗ ಫ್ರಂಟು. ಮತ್ತು ನಿಮಗೆ ನೈಟ್ ಹೊತ್ತು ಕೆಲಸ ಮಾಡ್ತೀರಂದರೆ ಇಲ್ಲಿ ಒಂದು LED ಲೈಟ್ ಕಾಣ್ತಿದೆಯಾ, ನೈಟ್ ಹೊತ್ತು ಕೆಲಸ ಮಾಡ್ಬೇಕಾದ್ರೆ ಲೈಟ್ ಬಿಡ್ಕೊಂಡು ಇಲ್ಲಿ ಕಾಣಿಸ್ತಿರ್ಬೋದು, ಲೈಟ್ ಬಿಡ್ಕೊಂಡು ಕೆಲಸ ಮಾಡ್ಬೋದು. ನೆಕ್ಸ್ಟು ನಾವು ಇದನ್ನು ಏನೇನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ, ನಾವು ಮಾಡೋ ಕೆಲಸ ಏನು ಅಂದರೆ ವೆಲ್ಡಿಂಗ್ ಕೆಲಸ. ವೆಲ್ಡಿಂಗ್ ಕೆಲಸದಲ್ಲಿ ಏನು ಬರುತ್ತೆ ಅಂದರೆ ಶೀಟ್ ಹಾಕೋ ಕೆಲಸ ಬರುತ್ತೆ, ಮತ್ತು ಸ್ವಲ್ಪ ಮೆಕ್ಯಾನಿಕ್ ಕೆಲಸನೂ ಮಾಡ್ತೀವಿ. ಆವಾಗ ಮೆಕ್ಯಾನಿಕ್ ಕೆಲಸನೂ ಮಾಡ್ತೀವಿ, ಮತ್ತು ಶೀಟ್ ಹಾಕೋ ಕೆಲಸ, ಕಬ್ಬಣಕ್ಕೆ ಏನು ಅಂದರೆ ಕೂಲಿಂಗ್ ಶೀಟ್ಗೆ ಡ್ರಿಲ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಮತ್ತು ಸಿಮೆಂಟ್ ಶೀಟ್ಗೆ ಡ್ರಿಲ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಮತ್ತು ರೋಟ್ರಿ ಕೆಲಸಗಳು ಬರ್ತವೆ, ಅದು ಹಲ್ಲುಗಳು ಚೇಂಜ್ ಮಾಡೋಕ್ಕಿರುತ್ತೆ, ಆ ಹಲ್ಲುಗಳು ಚೇಂಜ್ ಮಾಡೋಕ್ಕೂ ನಾವು ಯೂಸ್ ಮಾಡ್ತೀವಿ. ಅದೇ ಥರ ನಾವು ಈಗ ನಾವು ಏನು ಮಾಡ್ತೀವಿ ಅಂದರೆ, ನಿಮಗೆ ಕಾಣಿಸ್ತಿರ್ಬೋದು, ನಮ್ಮ ಹತ್ರ ಟೋಟಲಾಗಿ ಈ ಥರ ಬಿಟ್ಗಳಿದೆ. ರೋಟ್ರಿ ಯೂಸ್ ಮಾಡ್ಬೇಕಾದ್ರೆ ಈ ಥರ ಬಿಟ್ಗಳು ಯೂಸ್ ಮಾಡ್ತೀವಿ. ಇನ್ನು ನಾನು ಸೈಟ್ಗೆ ಅದು ಸ್ಪಾಟ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ, ಆದರೂ ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಿದ್ದೀನಿ. ಇವಾಗ ನೋಡಿ, ಇದನ್ನ ಈ ಬಿಟ್ಟು ಹಾಕ್ಕೊಂಡಿದ್ದೀನಿ ಎಕ್ಸಾಂಪಲ್ಗೆ. ಇವಾಗ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಇದರಲ್ಲಿ ಮೋಡ್ಗಳಿದೆ, ಪ್ಲಸ್ಸು ಮೈನಸ್ ಅಂತ ಇದೆ. ಇದನ್ನು ಈಗ ನಾರ್ಮಲಾಗಿ ಇಲ್ಲೊಂದು LED ಕಾಣಿಸ್ತಿದೆ, ಇದು ಇವಾಗ ಲೋ ಅಲ್ಲಿದೆ, ಈ ಸ್ಪೀಡಲ್ಲಿ ತಿರುಗುತ್ತೆ. ಅದೇ ನಿಮಗೆ ಇಲ್ಲಿ ಪ್ಲಸ್ಸಿಗೆ ಮಾಡಿದ್ರೆ ಈಗ ಡಬಲ್ ಲೈಟ್ ಬರುತ್ತೆ, ಈಗ ಮೀಡಿಯಮ್ ಸ್ಪೀಡಿಗೆ ತಿರುಗುತ್ತೆ. ಅದೇ ಥರ ನೀವು ಇನ್ನೊಂದು ಪ್ರೆಸ್ ಮಾಡಿದ್ರೆ 3ನೇ ಮೋಡಿಗೆ ಬಂತು, ಇವಾಗ ಸ್ಪೀಡ್ ಜಾಸ್ತಿ ಆಯಿತು. ಟೋಟಲಾಗಿ ಈಗ 3 ಮೋಡ್ ಬರುತ್ತೆ, ಲೋ, ಮೀಡಿಯಮ್, ಹೈ, ಟೋಟಲ್ 3 ಮೋಡ್ ಬರುತ್ತೆ. ಈಗ ನಾವು ನೀವು ಕೇಳ್ಬೋದು, ಬರೀ ಇದನ್ನ ಯೂಸ್ ಮಾಡಿದ್ರೆ ಬರೀ ರೋಟ್ರಿ ಯೂಸ್ ಮಾಡೋದು, ಮೆಕ್ಯಾನಿಕಲ್ ಯೂಸ್ ಮಾಡೋದು ಅದಕ್ಕೆ ಮಾತ್ರ ಯೂಸ್ ಆಗುತ್ತಾ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ನೀವು ಆನ್ಲೈನಲ್ಲಿ ನಿಮಗೆ ಇದು ನಿಮಗೆ ಮೆಕ್ಯಾನಿಕಲಿಗೆ ನಿಮಗೆ ರೋಟ್ರಿ ಬಿಚ್ಚೋಕ್ಕೆ, ಬೈಕ್ ಕೆಲಸ ಮಾಡಬೇಕಾದ್ರೆ ಬೈಕ್ ನಟ್ಟು ಬೋಲ್ಟ್ ಬಿಚ್ಚೋಕ್ಕೆ ಇದನ್ನೇ ಯೂಸ್ ಮಾಡ್ತೀರಾ. ಅದೇ ಥರ ನೀವು ಈ ಥರ ಸ್ಕ್ರೂಗಳು ಶೀಟ್ಗೆ ಹೊಡಿಬೇಕು ಅಂದಾಗ ಏನು ಮಾಡ್ತೀರಾ, ಈ ಥರದೊಂದು ಆನ್ಲೈನಲ್ಲಿ ನಿಮಗೆ ಇದು ಸಿಗುತ್ತೆ, ಅಡಾಪ್ಟ್ರ್ ಸಿಗುತ್ತೆ. ಈ ಅಡಾಪ್ಟ್ರನ್ನ ನೀವು ಇದ್ರದ್ದು ಲಿಂಕ್ ಬೇಕು ಅಂದರೆ ಇದನ್ನು ನಾವು ಲಿಂಕಲ್ಲಿ ಹಾಕಿರ್ತೀವಿ, ನೀವು ಯಾರು ಪರ್ಚೇಸ್ ಮಾಡ್ಕೊಳ್ಳೋದ್ರೆ ಪರ್ಚೇಸ್ ಮಾಡ್ಕೋಬೋದು. ಇದನ್ನ ನೀವು ಈ ಥರ ಅಟ್ಯಾಚ್ ಆಗುತ್ತೆ. ಇದಕ್ಕೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ, ಇಲ್ಲಿದೆಯಲ್ಲ, ಇದನ್ನು ಪ್ರೆಸ್ ಮಾಡಿ ಇದನ್ನ ಹಾಕೋಬೇಕು. ಇದನ್ನ ಹಾಕೊಂಡಾದ್ಮೇಲೆ ನೆಕ್ಸ್ಟು ಈ ಥರ ತೊಗೊಂಡು ಇಲ್ಲಿಗೆ ಹಾಕ್ಕೊಂಡು ನೀವು ಆರಾಮಾಗಿ ಶೀಟ್ಗಳಿಗೆ, ಯಾವುದು ನಿಮಗೆ ಕೂಲಿಂಗ್ ಶೀಟ್ಗಳು ಬರುತ್ತಲ್ಲ, ಆ ಕೂಲಿಂಗ್ ಶೀಟ್ಗೆ ನೀವು ಆರಾಮಾಗಿ ಇದನ್ನ ಸ್ಕ್ರೂ ಹೊಡ್ಕೊಬೋದು. ಮತ್ತು ರಿವರ್ಸು ಆ ಥರ ಎಲ್ಲ ರಿವರ್ಸ್ ಇದೆ, ರಿವರ್ಸ್ ತೊಗೋಬೋದು. ನಿಮಗೆ ಇನ್ನೊಂದೇನು ಅಂದರೆ, ಇದನ್ನ ತಗೊಂಡು ಇದ್ರ ಜೊತೆಗೆ ನೀವು ಹೋಲ್ಸ್ ಹೊಡಿಬೇಕು. ನೀವು ಶೀಟ್ಗಳು ಮಾಮೂಲಿ ಸಿಮೆಂಟ್ ಶೀಟ್ ಬರುತ್ತಲ್ಲ, ಅದಕ್ಕೆ ಹೋಲ್ಸ್ ಹೊಡಿಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಮಿಷಿನ್ಗೆ ಈ ಥರ ಬಿಟ್ಟು ಬರೋಲ್ಲ. ಅವಾಗ ನಾವೇನು ಮಾಡಬೇಕ್ತೀವಿ ಅಂದರೆ, ಇಲ್ಲಿ ಕಾಣ್ತಿದೆಯಲ್ಲ, ಈ ಥರ ನಾವು ಬಿಟ್ಟನ್ನ ತೊಗೊಂಡು ಇಲ್ಲಿ ಕಟ್ ಮಾಡಿಕೊಂಡು ನೆಕ್ಸ್ಟು ಇದು ಕಬ್ಬಣ ಹೋಲ್ ಹೊಡಿಯುತ್ತಲ್ಲ, ಆ ಬಿಟ್ಟನ್ನ ಇದು ತೊಗೊಂಡು ನಾವು ವೆಲ್ಡಿಂಗ್ ಮಾಡ್ಕೊಂಡಿದ್ದೀವಿ, ಕಾಣಿಸ್ತಿರ್ಬೋದು. ಇದನ್ನ ವೆಲ್ಡಿಂಗ್ ಮಾಡ್ಕೊಂಡು ಒಂದೇ ಥರ ತೊಗೊಂಡಿದ್ದೀವಿ. ಇದನ್ನು ನಾವು ನೆಕ್ಸ್ಟು ಇದೇ ಬಿಟ್ಟಿಗೆ ಅಟ್ಯಾಚ್ ಮಾಡಿಕೊಂಡು ಕಬ್ಬಣನೂ ಇದರಲ್ಲಿ ಇದರಲ್ಲಿ ತೂತ ಮಾಡ್ಬೋದು, ಮತ್ತು ಸಿಮೆಂಟ್ ಶೀಟ್ನೂ ತೂತ ಮಾಡ್ಬೋದು. ಬನ್ನಿ ಈಗ ನಿಮಗೆ ಇದರಲ್ಲಿ ಸಿಮೆಂಟ್ ಶೀಟ್ನ ಹೆಂಗೆ ಹೋಲ್ ಮಾಡೋದು ಅದನ್ನೂ ತೋರಿಸ್ತೀವಿ.
ಮತ್ತು ಇದರಲ್ಲಿ ಈ ಬಿಟ್ಟಲ್ಲಿ ನಿಮಗೆ ರೋಟ್ರಿ ಮತ್ತು ಬೈಕ್ದು ಬೋಲ್ಟ್ಗಳನ್ನ ನಟ್ನ ಹೆಂಗೆ ಬಿಚ್ಬೋದು ಅದನ್ನೂ ಯೂಸ್ ಮಾಡ್ತೀವಿ. ಮತ್ತು ಇದೊಂದು ಮೆಟೀರಿಯಲ್ ಇದೆ, ಇದರಲ್ಲಿ ನೀವು ಸ್ಕ್ರೂನ ಮಾಮೂಲಿ ನಾರ್ಮಲ್ ಸ್ಕ್ರೂ ಈ ಥರ ಸ್ಕ್ರೂ ಬರುತ್ತಲ್ಲ, ಈ ಸ್ಕ್ರೂಗಳನ್ನ ಹೆಂಗೆ ಟೈಟ್ ಮಾಡೋದು ಅದನ್ನೂ ತಿಳಿಸ್ಕೊಡ್ತೀವಿ. ಇದು ಸೇಮ್ ಹಿಂಗೇನೆ ಬರುತ್ತೆ. ಇದನ್ನ ನೀವು ಆರಾಮಾಗಿ ಹಿಂಗೆ ಹಾಕಿ ಸ್ಕ್ರೂ ಟೈಟ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಆಲ್ ಇನ್ ಒನ್ನು ಯೂಸ್ ಮಾಡ್ಬೋದು. ಈಗ ನಿಮಗೆ ಏನು ಪ್ರಶ್ನೆ ಅಂದರೆ ಇದನ್ನ ನಾವು ಹೆಂಗೆ ನಂಬೋದು ಅಂತ ನೀವು ಕೇಳ್ಬೋದು. ಈಗ ನಾವು ಎಲ್ಲ ಥರ ಮೆಟೀರಿಯಲ್ ನಾವು ಈಗ ಏನೇನು ಹೇಳಿದ್ವಿ ಅದು ಎಲ್ಲ ಥರ ಮೆಟೀರಿಯಲ್ಗಳಿಗೂ ಇದನ್ನ ಯೂಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಈಗ ಬನ್ನಿ ಸ್ಪಾಟ್ಗೆ ಹೋಗೋಣ. ನಾನು ಆವಾಗಲೇ ಹೇಳ್ದಂಗೆ ಇವಾಗ ನಿಮಗೆ ವುಡ್ ಹೊಡಿಯೋಕ್ಕೆ ಮತ್ತು ಈ ಥರ ಶೀಟ್ ಹೊಡಿಯೋಕ್ಕೆ, ಶೀಟ್ ಅಂದರೆ ನಮ್ಮ ಹತ್ರ ಈಗ ಎಲ್ಲೂ ನಾವು ಇದಕ್ಕೆ ಹೋಗಿ ಕೂಲಿಂಗ್ ಶೀಟ್ ಹೊಡಿಯೋಕ್ಕೆ ತೋರ್ಸೋಕ್ಕಾಗಲ್ಲ. ಅದೇ ಕಾರಣಕ್ಕೆ ಈ ಥರದ್ದು ನಮ್ಮದು ಮೆಟಲ್ ಶೀಟ್ ಇದೆ, ಇದಕ್ಕೆ ಹೊಡಿಯೋಕ್ಕೆ ಮತ್ತು ಸಿಮೆಂಟ್ ಶೀಟು, ಈ ಮೂರಕ್ಕೂ ಹೊಡಿಯೋಕ್ಕೆ ಏನು ಬೇಕು ಅಂದರೆ ಈ ಥರದೊಂದು ಅಡಾಪ್ಟರ್ ಬೇಕು. ಈ ಥರ ಅಡಾಪ್ಟ್ರನ್ನ ನೀವು ಈ ಥರ ಬ್ರಷ್ಲೆಸ್ ಮಿಷಿನ್ಗೆ ನೀವು ತೊಗೊಂಡ್ರೆ ಆರಾಮಾಗಿ ಇದನ್ನ ನೀವು ಈ ಮೂರೂ ಹೊಡಿಬೋದು. ಬನ್ನಿ ಇವಾಗ ಈ ಮೂರಕ್ಕೂ ಈ ವುಡ್ಗೆ ಸ್ಕ್ರೂ ಹಾಕೋದಂಗೆ ಮತ್ತು ಇದಕ್ಕೂ ಕೂಲಿಂಗ್ ಶೀಟ್ಗೂ ಸ್ಕ್ರೂ ಹಾಕೋದಂಗೆ ಮತ್ತು ಇದಕ್ಕೆ ಹೋಲ್ ಮಾಡಿ ನೀವು ಹುಕ್ ಹಾಕೋದಂಗೆ ಅಂತ ತಿಳಿಸ್ಕೊಡ್ತೀವಿ. ಈಗ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಸ್ಟಾರ್ಟಿಂಗ್ ನಾವು ಯಾವುದ್ರ ಬಗ್ಗೆ ತೋರಿಸ್ತೀವಿ ಅಂದರೆ ನಿಮ್ಗೆ ಕಾಣಿಸಿರ್ಬೋದು, ಇದು ಸ್ಟಾರ್ ಬಿಟ್ಟು ಸ್ಕ್ರೂ. ಈ ಸ್ಕ್ರೂನ ಇಲ್ಲಿ ಕಾಣ್ತಿದೆಯಲ್ಲ, ಈ ವುಡ್ಗೆ ಹೊಡಿತೀವಿ. ಈ ವುಡ್ಗೆ ಹೊಡಿಬೇಕು ಅಂದರೆ ನಿಮ್ಗೆ ಏನು ಬೇಕು ಅಂದರೆ ಈ ಥರ ಸ್ಟಾರ್ ಬಿಟ್ ಬೇಕು. ಈ ಸ್ಟಾರ್ ಬಿಟ್ನ ಈ ಮಿಷಿನ್ಗೆ ಈ ಥರ ಅಡಾಪ್ಟರ್ಗೆ ನೀವು ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಸ್ಕ್ರೂನ ಹಿಂಗೆ ಹಿಡ್ಕೊಂಡು ನೀವು ನೋಡಿ ಇಷ್ಟು ಆರಾಮಾಗಿ ರಿವರ್ಸ್ ಮಾಡಿಕೊಂಡು ಈ ಥರ ಆರಾಮಾಗಿ ತೊಗೊಬೋದು. ಕಾಣಿಸ್ತಾ ನೋಡಿ ಎಷ್ಟು ಚೆನ್ನಾಗಿದ್ರಲ್ಲಿ ಹೊಡಿಬೋದು. ಅದೇ ಥರ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಗ ಈ ಥರ ಶೀಟಿಗೆ ಅಥವಾ ಕೂಲಿಂಗ್ ಶೀಟ್ಗೆ ನೀವು ಹೊಡಿಬೇಕು ಅಂದರೆ ಈ ಅಡಾಪ್ಟರ್ಗೆ ಈ ಥರದೊಂದು ಅಡಾಪ್ಟರ್ ಸಿಗುತ್ತೆ. ಈ ಅಡಾಪ್ಟರ್ನ ಇನ್ಸರ್ಟ್ ಮಾಡಿಕೊಂಡು ಈ ಥರ ಮಾಮೂಲಿ ಶೀಟ್ಗೆ ಕೂಲಿಂಗ್ ಶೀಟ್ಗೆಲ್ಲ ಹೊಡೆಯೋದು ಸ್ಕ್ರೂ ಬರುತ್ತಲ್ಲ, ಈ ಸ್ಕ್ರೂನ ಹೊಡಿಬೋದು, ಆರಾಮಾಗಿ ಹೊಡಿಬೋದು, ಏನು ತೊಂದರೆ ಆಗೋಲ್ಲ. ನೋಡಿ ಈಗ ಶೀಟು ಮತ್ತು ಮರಕ್ಕೆ ಇದು ಸ್ಕ್ರೂ ಅಟ್ಯಾಚ್ ಆಗಿದೆ. ಅದೇ ಥರ ಮಾಡಿಕೊಂಡು ಈ ಸ್ಕ್ರೂನ ಆರಾಮಾಗಿ ಎತ್ಕೋಬೋದು. ಈ ಬ್ರಷ್ಲೆಸ್ ಡ್ರಿಲ್ಲಿಂಗ್ ಮಿಷಿನಿಂದ ನಾವು ಫಸ್ಟು ಈಗ ಮರಕ್ಕೆ ಸ್ಕ್ರೂ ಹೊಡ್ಕೊಂಡಿದ್ದೀವಿ. ನೆಕ್ಸ್ಟ್ ಈ ಕಬ್ಬಿಣಕ್ಕೆ ಈ ಥರ ಸ್ಕ್ರೂ ಹೊಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಸಿಮೆಂಟ್ ಶೀಟ್ಗೆ ಹೋಲ್ ಮಾಡ್ಕೊತೀವಿ. ಸಿಮೆಂಟ್ ಶೀಟ್ಗೆ ಏನಕ್ಕೆ ಹೋಲ್ ಬೇಕು ಅಂತಂದರೆ ಕ್ಲ್ಯಾಂಪ್ಗಳೆಲ್ಲ ಹೊಡೆಯೋಕ್ಕೆ ನಿಮಗೆ ಹೋಲ್ಗಳು ಬೇಕು. ಈಗ ಸಿಮೆಂಟ್ ಶೀಟು ನಿಮಗೆ ಚೆನ್ನಾಗಿ ಹೋಲಾಗಿದೆ. ಈಗ ಕ್ಲ್ಯಾಂಪ್ಗಳು ಬೇಕು ಅಂದರೆ ನೀವು ಕ್ಲ್ಯಾಂಪ್ಗಳು ಹಾಕೊಳ್ಳೋಕ್ಕೂ ಇದನ್ನ ಯೂಸ್ ಮಾಡ್ಕೋಬೋದು. ಬೋಲ್ಟ್ಗಳನ್ನ ಹೆಂಗೆ ಬಿಚ್ಚೋದು, ನಟ್ಟು ಬೋಲ್ಟ್ನ ಹೆಂಗೆ ಬಿಚ್ಚೋದು ಅಂತ ತೋರಿಸ್ಕೊಡ್ತೀವಿ. ಇದು ಏನು ಅಂದರೆ ನಮ್ಮ ಹತ್ರ ಒಂದು ಜೆಟ್ ಇದೆ. ಈ ಜೆಟ್ಟನ್ನು ನೀವು ಸ್ಪ್ಯಾನರ್ ಯೂಸ್ ಮಾಡಿ ಬಿಚ್ಚಬೇಕು. ಅದೇ ಥರ ಈಗ ಸ್ಪ್ಯಾನರ್ ಯೂಸ್ ಮಾಡೋಕ್ಕೆ ಹೋದರೆ ನಿಮಗೆ ಎಷ್ಟು ಟೈಮ್ ಹಿಡಿಯುತ್ತೆ ಮತ್ತು ಇದೆಲ್ಲ ರೆಸ್ಟ್ ಬಂದಿದೆ, ಇದನ್ನ ಬಿಚ್ಚೋಕ್ಕೆ ಸುಮಾರು ಕಷ್ಟ ಆಗುತ್ತೆ. ಅದೇ ಥರ ನಿಮಗೆ ನಮ್ಮ ಹತ್ರ ಬ್ರಷ್ಲೆಸ್ಸು ಮಿಷಿನ್ ಇದೆಯಲ್ಲ, ಈ ಮಿಷಿನಲ್ಲಿ ನಿಮಗೆ ಹೆಂಗೆ ಬಿಚ್ಚೋದು ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಈಗ ನೀವೇನು ಮಾಡಬೇಕು ಅಂದರೆ ಒಂದು ಕಡೆ ಈ ಥರ ಸ್ಪ್ಯಾನರ್ ಹಾಕ್ಕೋಬೇಕು, ಇನ್ನು ಅಪೋಸಿಟಲ್ಲಿ ಅದು ಯಾವ ನಂಬರ್ ಬಿಟ್ಟಿದೆ ಆ ನಂಬರ್ ಬಿಟ್ಟಲ್ಲಿ ನೀವು ನೋಡಿ ಇವಾಗ ನಿಮಗೆ ವಿತಿನ್ ಎ ಸೆಕೆಂಡ್ಸ್ಗಳಲ್ಲಿ ನೀವು ಆರಾಮಾಗಿ ಬಿಚ್ಬೋದು. ಇದು ನೋಡಿ ಇವಾಗ 2 ಬಿಚ್ಚಾಯಿತು. ಅದೇ ಥರ ಒಂದು ಬಿಚ್ಚೋಕ್ಕೆ ನಿಮಗೆ ಇಷ್ಟೊತ್ತು ಒಂದು ಬಿಚ್ಚೋಕ್ಕೂ ಆಯ್ತಾ ಇರಲಿಲ್ಲ ಸ್ಪ್ಯಾನರ್ ಇದ್ದಿದ್ರೆ. ಒಂದು ಸೈಡ್ದು ನೀವು ಆರಾಮಾಗಿ ಸೆಕೆಂಡ್ಸ್ಗಳಲ್ಲಿ, ನಿಮಿಷನೂ ಬೇಡ ಸೆಕೆಂಡ್ಸ್ಗಳಲ್ಲಿ ಆರಾಮಾಗಿ ನಟ್ಟು ಬೋಲ್ಟ್ನ ಬಿಚ್ಬೋದು. ಅದೇ ಥರ ಇನ್ನೊಂದು ಕಡೆಯೂ ತೋರಿಸ್ತೀವಿ. ನೀವು ಯಾವತ್ತೂ ಅದೇ ಸೈಜು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ಪ್ಯಾನರ್ನ, ಮತ್ತು ಅದೇ ಬಿಟ್ಟನ್ನ ಯೂಸ್ ಮಾಡಿ, ಅವಾಗ ಆರಾಮಾಗಿ ಬಿಚ್ಕೊಳ್ಳಿ. ನೋಡಿ ಈಸಿಯಾಗಿ ಬರುತ್ತೆ, ವಿತಿನ್ ಸೆಕೆಂಡ್ಸಲ್ಲೆಲ್ಲ ನಿಮಗೆ ಬಂದ್ಬಿಡುತ್ತೆ. ಇದನ್ನು ಆರಾಮಾಗಿ
ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಆಗಲ್ಲ. ನೋಡಿ ಎಷ್ಟು ಆರಾಮಾಗಿ ಬಿಚ್ಬೋದು. ಇವಾಗ ನೋಡಿ ನಾವು ಈಗ ಬಿಚ್ಚಿದ್ದೀವಿ ಇದನ್ನ ನೋಡಿ, ಜೆಟ್ಟನ್ನ ಈಗ ಆರಾಮಾಗಿ ಬಿಚ್ಚಿದ್ದೀವಿ. ಮತ್ತು ಇದನ್ನು ನೀವು ಎಲ್ಲಿ ಬೇಕಾದ್ರೂ ಇನ್ಸರ್ಟ್ ಮಾಡ್ಕೋಬೋದು, ತೊಗೊಂಡೋಗಿ ಎಲ್ಲಿ ಬೇಕೋ ಅದನ್ನ ಯೂಸ್ ಮಾಡ್ಕೋಬೋದು. ನೀವು ಪ್ರೆಸೆಂಟಾಗಿ ಅಂದರೆ ಈ ರೋಟ್ರಿ ಇದೆಯಲ್ಲ, ಈ ರೋಟ್ರಿಗಳಲ್ಲಿ ಹಲ್ಗಳು ಬರುತ್ತೆ. ಈ ಹಲ್ಗಳನ್ನ ಬಿಚ್ಚಕ್ಕೆ ಯೂಸ್ ಮಾಡ್ತೀವಿ. ಏನಕ್ಕೆ ಹಲ್ಗಳು ಮುರಿದೋಗಿರುತ್ತೆ, ಅದನ್ನ ಚೇಂಜ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಿದ್ದೀವಿ. ಇದುವರೆಗೂ ನಾವು ಒಂದು 20ರಿಂದ 25 ರೋಟ್ರಿಯಲ್ಲಿ ಬಿಚ್ಚಿದ್ದೀವಿ. ಇದುವರೆಗೂ ನಮಗೆ ಈ ಮಿಷಿನ್ ಏನೂ ಕೈ ಕೊಟ್ಟಿಲ್ಲ. ಇನ್ನೂ ಸ್ಟಾರ್ಟಿಂಗಲ್ಲಿ ಹೆಂಗೆ ವರ್ಕ್ ಮಾಡ್ತಿತ್ತು ಇವಾಗಲೂ ಅದೇ ರೀತಿ ವರ್ಕ್ ಮಾಡ್ತಾಯಿದೆ. ಈಗ ಬನ್ನಿ ಅದನ್ನ ಬಿಚ್ಚಿ ತೋರಿಸ್ತೀನಿ ರೋಟ್ರಿಯಲ್ನ. ಇವಾಗ ನೀವು ಆ ಕಡೆ ಈ ಕಡೆ ನೋಡಿ 15 ಸೆಕೆಂಡ್ಸು ನಿಮಗೆ ಬಂತು. ಅದೇ ಥರ ಇನ್ನೊಂದು ಕಡೆಯೂ ಸ್ಪ್ಯಾನರ್ ಹಾಕ್ಕೊಂಡು ಅದೇ ಥರ ಇನ್ನೊಂದು ಬಿಚ್ಚೋಣ. ಇವಾಗ ಎರಡನ್ನೂ ಬಿಚ್ಚಿದ್ದೀವಿ. ಈಗ ಮತ್ತೆ ಅದನ್ನ ನೀವು ರೋಟ್ರಿಯಲ್ಲೇ ಚೇಂಜ್ ಮಾಡಿಕೊಂಡು ಮತ್ತೆ ಇದನ್ನ ಇನ್ಸರ್ಟ್ ಮಾಡ್ಕೋಬೋದು. ಇವಾಗ ಮತ್ತೆ ಅದನ್ನ ಹಾಕಿದ್ದೀವಿ. ಸ್ಪ್ಯಾನರ್ ಆಗಿದ್ರೆ ಇದು ಗಂಟೆ ತಗೋತಾಯಿತ್ತು. ಈಗ ಆ ಥರ ಲಾಕ್ ಆದಮೇಲೆ ನೀವು ಸ್ಪ್ಯಾನರಲ್ಲಿ 1-2 ಏಟ್ ಹೊಡೆದ್ರೆ ಅದು ಬಿಚ್ಕೊಳುತ್ತೆ. ಮತ್ತು ಇನ್ನೊಂದು ನಟ್ನ ಹಾಕೋಣ ಅಲ್ಲಿಗೆ. ಮತ್ತು ಈ ಕಡೆ ಪ್ಯಾನ್ ಇಟ್ಕೊಂಡು ಈ ಕಡೆಯಿಂದ ಮೋಟ್ರಲ್ಲಿ ಮಾಡ್ಕೊಳ್ಳೋಣ. ಟೈಟ್ ಮಾಡ್ಕೊಂಡಾದ್ಮೇಲೆ ಬಿಟ್ಟೆ ಏನಾದ್ರು ಜಾಮ್ ಆಗಿತ್ತು ಅಂದರೆ ಸ್ವಲ್ಪ ಆ ಥರ ಕುಟ್ಕೊಂಡು ಬರುತ್ತೆ. ನೋಡಿದ್ರಲ್ಲ, ಇದೇ ಥರ ನೀವು ಎಷ್ಟೇ ಹೆವಿ ನಟ್ಟು ಬೋಲ್ಟ್ ಇದ್ದರೂ ಆರಾಮಾಗಿ ಬಿಚ್ಬೋದು. ನಿಮಗೆ ಸ್ಪ್ಯಾನರ್ಗಳು ಯೂಸ್ ಮಾಡಿಕೊಂಡು ಗಂಟೆ ಹಿಡಿಯಲ್ಲ. ಮತ್ತು ಏನಾದರೂ ರೆಸ್ಟ್ ಬಂದಿದ್ದು ಅಂದರೆ ರೆಸ್ಟ್ ಎಲ್ಲ ಯೂಸ್ ಮಾಡಿಕೊಂಡು ಟೈಮ್ ತೊಗೊಳ್ಳಲ್ಲ. ವಿತಿನ್ ಎ ಸೆಕೆಂಡ್ಸ್ ನಿಮಗೆ ಇದು ವರ್ಕ್ ಆಗುತ್ತೆ. ಇದ್ರ ಬೆಲೆನ ನಿಮಗೆ ನಾವು ತಿಳಿಸ್ಕೊಡ್ತೀವಿ, ತಮ್ಮನೇಲೆಲ್ಲ ಹಾಕಿರ್ತೀವಿ, ಆರಾಮಾಗಿ ಚೆಕ್ ಮಾಡ್ಕೋಬೋದು. ಇದ್ರ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಆಗಿರ್ತೀವಿ. ಇದು ಯಾವ ಕಂಪ್ನಿ ಅಂದರೆ ಐಬೆಲ್ ಕಂಪ್ನಿದು. ಇದೇ ಥರ ನಿಮಗೆ ಇದು ಏನಿದ್ರು ದೊಡ್ಡದು ಆ ಥರದಲ್ಲಿ ಯೂಸ್ ಮಾಡೋಕ್ಕೆ ಹೆವಿ ಇದು ತೊಗೊಂಡಿದ್ದೀವಿ ನಾವು. ಹೆವಿಯಿಂದ ನಾವು ಸಣ್ಣದು ಯೂಸ್ ಮಾಡ್ತೀವಿ. ಆದರೆ ಬರೀ ಸಣ್ಣದು ಈ ಥರ ಬ್ರಷ್ಲೆಸ್ ಮೋಟ್ರುಗಳು ಮಿಷಿನ್ಗಳು ಯೂಸ್ ಮಾಡ್ತೀನಿ ಅಂದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅದ್ರದ್ದು ಡಿಸ್ಕ್ರಿಪ್ಷನು ನಾವು ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಮತ್ತು ಅದರಲ್ಲಿ ಏನೇನು ಅಂದರೆ ಮತ್ತು ಬರೀ ಎಲೆಕ್ಟ್ರಿಷಿಯನ್ಗಳು ಸ್ಕ್ರೂಗಳು ಇನ್ಸರ್ಟ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಸಣ್ಣ ಮಿಷಿನ್ಗಳು ಸಾಕು. ಈ ಥರ ಹೆವಿ ಮಿಷಿನ್ಗಳೇನು ಬೇಕಾಗಲ್ಲ ಅವ್ರಿಗೆ. ಆ ಲಿಂಕ್ಗಳನ್ನೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಯಾರು ಯೂಸ್ ಆದರೆ ಆರಾಮಾಗಿ ಅದನ್ನ ಪರ್ಚೇಸ್ ಮಾಡ್ಬೋದು. ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ವಿಡಿಯೋ. ನಿಮ್ಗೆ ಯಾರು ಯೂಸ್ ಮಾಡಿದ್ರೆ ಲಿಂಕಲ್ಲಿ ಇದ್ರ ಬಗ್ಗೆ ಲಿಂಕ್ ಹಾಕಿರ್ತೀವಿ, ಅದನ್ನ ನೀವು ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.